ನನಗೆ ಒಬ್ಬ ಮೈಸೂರಿಗನಾಗಿ ಒಬ್ಬ ಕನ್ನಡಿಗನಾಗಿ ನಮ್ಮ ರಾಜ್ಯದಲ್ಲಿ 138 ಶಾಸಕರನ್ನು ಹೊಂದಿ ಸರ್ಕಾರ ನಡೆಸುತ್ತಿರುವ ಸರ್ಕಾರದ ಚುಕ್ಕಾಣಿ ಹಿಡಿದಿರುವಂತಹ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಇಂಥ ದೈನೇಶಿ ಪರಿಸ್ಥಿತಿ ಬಂದಿದೆಯಲ್ಲ ಅಂತ ನನಗೆ ವೈಯಕ್ತಿಕವಾಗಿ ನಾನು ಬಿಜೆಪಿಯವನಾಗಿದ್ರೆ ಬೇಸರ ಆಗ್ತಿದೆ. ಅಲ್ಲ, ಬಿಜೆಪಿ ಅವರಿಗೆ ನಮ್ಮ ಬಸವರಾಜ ಬೊಮ್ಮಾಯಿಯವರಿಗೆ ಅವರಿಗೆಲ್ಲ ಏನು ಅಲ್ಲಿ ಹೋಗಿ ಅಮಿತ್ ಶಾ ಅಪಾಯಿಂಟ್ಮೆಂಟ್ ಕೊಡ್ಲಿಲ್ಲ ಅಂತೆ, ಮೋದಿ ಅವರ ಅಪಾಯಿಂಟ್ಮೆಂಟ್ ಕೊಡ್ಲಿಲ್ಲ, ಸುಮ್ನೆ ನೀವು ಕಿಚಾಯಿಸ್ತಿದ್ರಲ್ಲ ಸರ್ ಸಿದ್ದರಾಮಯ್ಯನವರೇ. ಸರ್, ನೀವು ಮೈಸೂರಿನ ಸಿದ್ದರಾಮಯ್ಯನ ಹುಂಡಿನಲ್ಲಿ ಹುಟ್ಟಿದಂತವ್ರು ನಾವ್ ನಿಮ್ಮನ್ನು ಹುಲಿ ಅಂತ ಅನ್ಕೊಂಡಿದ್ರು. ನೀವು ಇಂದಿರಾ ಗಾಂಧಿ ಅವ್ರ ಕಾಲದಲ್ಲಿ ರಾಜಕಾರಣವನ್ನು ಆರಂಭ ಮಾಡಿದವರು. ಆ ಇಂದಿರಾ ಗಾಂಧಿಗೂ ಬಿಡ್ತಾ ಇರ್ಲಿಲ್ಲ ನೀವು, ಅವ್ರ ಸೊಸೆ ಸೋನಿಯಾ ಗಾಂಧಿಗೂ ಬಿಟ್ಟಿಲ್ಲ, ಹಿಂದೆ ರಾಜೀವ್ ಗಾಂಧಿಗೂ ಟೀಕೆ ಮಾಡ್ಕೊಂಡು ಬಂದವರು. ಇವತ್ತು ನೀವು ಇಂದಿರಾ ಗಾಂಧಿ ಮೊಮ್ಮಗ ಅವನ ಅಪಾಯಿಂಟ್ಮೆಂಟ್ ಕೇಳ್ಕೊಂಡು ಡೆಲ್ಲಿಗೆ ಹೋಗ್ತೀನಿ, ಕೊಟ್ರೆ ಮೀಟ್ ಆಗ್ತೀನಿ, ಇಲ್ಲ ಅಂದ್ರೆ ಅಲ್ಲೇ ಕರ್ನಾಟಕ ಭವನದಲ್ಲಿ ಮಲ್ಕೊಂಡು ಎದ್ದು ಬರ್ತೀನಿ ಅಂತ ಹೇಳ್ತಿರಲ್ಲ. ನಾವು ನಿಮ್ಮನ್ನ ಹುಲಿ ಅಂತ ಅನ್ಕೊಂಡಿದ್ವಿ ಸರ್. ಹುಲಿಯಾ ಅಂತಿದ್ರು, ನೀವು ಹುಲಿಯಾನ ಇಲಿಯಾನ ನನ್ಗೆ ಡೌಟ್ ಆಗ್ತಿದೆ ಸರ್. ನೀವು ಹೋಗಿ ಆ ರಾಹುಲ್ ಗಾಂಧಿದ ಅಪಾಯಿಂಟ್ಮೆಂಟ್ ಅದ್ ಕೊಟ್ರೆ ಮೀಟ್ ಆಗ್ಬಿಡ್ತೀನಿ ಅಂತ ಹೇಳ್ತಾ ಇದೀರಿ. ನೀವು ಏನ್ ಸರ್ ನಿಮ್ ಪರಿಸ್ಥಿತಿ? ಇಲ್ಲಿಗೆ ಹೋಗ್ಬಿಡ್ತಲ್ಲ. ಕರ್ನಾಟಕ ರಾಜ್ಯಕ್ಕೆ ಕಾಂಗ್ರೆಸ್ ಮಾಡ್ತಿರುವಂತ ಅವಮಾನ ಇದು. ಕಾಂಗ್ರೆಸ್ನವರೇ ಆಗಿರ್ಲಿ, ಅವ್ರು ನಮ್ಮ ಮುಖ್ಯಮಂತ್ರಿ, 138 ಸೀಟ್ ಇರುವಂತವ್ರು. ಅವರು ರಾಹುಲ್ ಗಾಂಧಿ ಅಪಾಯಿಂಟ್ಮೆಂಟ್ ಕೊಟ್ರಷ್ಟೇ ಅವ್ರನ್ನ ಮೀಟ್ ಮಾಡಿ ಬರ್ತೀನಿ, ಇಲ್ಲ ಅಂತಂದ್ರೆ ವಾಪಸ್ಸು ಕರ್ನಾಟಕ ಭವನದಲ್ಲಿ ಮಲಗೆದ್ದು ಬರ್ತೀನಿ ಅಂತ ಹೇಳ್ತಾ ಇದಾರೆ. ಅಂತಂದ್ರೆ ಕರ್ನಾಟಕಕ್ಕೆ ರಾಹುಲ್ ಗಾಂಧಿ ಯಾವ ರೀತಿ ಒಂಥರ ಅವಮಾನವನ್ನ ಮಾಡ್ತಾ ಇದ್ದಾರೆ ಅನ್ನೋದು ಇದರಿಂದ ಸ್ಪಷ್ಟವಾಗುತ್ತೆ. ಸಿದ್ದರಾಮಯ್ಯನವರೇ, 2013ರಲ್ಲಿ ನೀವು ಮುಖ್ಯಮಂತ್ರಿ ಆದಾಗ ನಿಮ್ ಕದರ ಹೆಂಗಿತ್ತು? ಅವತ್ತು ನಿಜವಾಗ್ಲೂ ಹುಲಿ ಆಗಿದ್ರಿ, ಇವತ್ ನೋಡ್ರಿ ಇಲಿ ಆಗೋಗ್ಬಿಟ್ಟಿದ್ರಿ. ನಿಮ್ಗೆ ಈ ತರ ಸ್ಥಿತಿ ಬರಬಾರ್ದಿತ್ತು ಸರ್. ಅಧಿಕಾರ ಉಳಿಸ್ಕೊಳ್ಳೋದಕ್ಕೋಸ್ಕರ ರಾಹುಲ್ ಗಾಂಧಿ ಬಚ್ಚ ನೀವು ಅವರ ಅಜ್ಜಿಗೆ ನೀವು ಟೀಕೆ ಮಾಡ್ತಾ ಇದ್ದವರು ಆ ತುರ್ತು ಪರಿಸ್ಥಿತಿ ಏರಿದಾಗ. ನೀವು ಹೋಗಿ ಅವ್ರ ಅಪಾಯಿಂಟ್ಮೆಂಟ್ ಕೇಳ್ತೀನಿ ಅಂತ ಹೇಳ್ತಿರಲ್ಲ ಸರ್, ನಮಗೆ ಬೇಸರ ಆಗುತ್ತೆ ಸರ್. ನಿಮಗೆ ಒಂದು ಅಧಿಕಾರಕ್ಕೋಸ್ಕರ ಯಾವ್ದು ಆಕೆಯ ಮೊಮ್ಮಗನ್ ಪಾದ ಪೂಜೆ ಮಾಡ್ಬೇಕಾದಂತ ಸ್ಥಿತಿ ಬಂದಿದೆಯಲ್ಲ, ಅವ್ರ ಮನೆ ಗೇಟ್ ಕಾಯಂತ ಪರಿಸ್ಥಿತಿ ಬಂದಿದೆಯಲ್ಲ ಸರ್. ನಿಜಕ್ಕೂ ಇದು ದುರ್ದೈವದ ಸಂಗತಿ. ಇದು ಕರ್ನಾಟಕದ ಜನರ ಪಾಲಿಗೆ ಕಾಂಗ್ರೆಸ್ ಮಾಡ್ತಿರುವಂತಹ ಅವಮಾನ ಅಂತ ನಾನು ಭಾವಿಸ್ತೀನಿ.